ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಈಗ ಹೇಳ್ತಾ ಇದ್ದೇನೆಂದರೆ, ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದರೆ ನೀವು ಯಾವುದು ಕಂಟ್ರೋಲ್ ಬಿ ಅನ್ನೋದು ಹೇಳಿದೆ. ಕಂಟ್ರೋಲ್ ಬಿ ಅಂದರೆ ಏನಂತ ಹೇಳಿದ್ದೆ ಅಲ್ವಾ. ಬೋಲ್ಡ್ ಮಾಡ್ಬೋದು, ಮತ್ತು ಕಂಟ್ರೋಲ್ ಎ ಕೂಡ ಹೇಳಿದ್ದೆ ನಿಮಗೆ. ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದೆ, ಸೆಲೆಕ್ಟ್ ಆಲ್ ಅಂತ ಹೇಳಿದೆ. ಸೊ ಈಗ ನಾನು ಹೇಳ್ತಾ ಇದ್ದೇನಪ್ಪ ಅಂದರೆ, ಕಾಪಿ ಮಾಡೋದು ಯಾವ ಥರ, ಕಾಪಿ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಸೊ ಈಗ ನಾನು ಇಲ್ಲಿಗೆ 3 ವರ್ಡ್ಸ್ಗಳನ್ನ ಬರ್ದೀನಿ, ಈ ಥರ ಎಲ್ಲ ಬರ್ದೀನಲ್ವ. ಸೊ ಈ ವರ್ಡಲ್ಲಿ ಇನ್ ಕೇಸ್ ನಾನು ಇಲ್ಲಿ ಫಸ್ಟ್ನೇ ವರ್ಡ್ ಏನಿದೆ ಇದನ್ನು ವೀರೋ ಅನ್ನೋ ವರ್ಡ್ನ ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡಬೇಕಾಗತ್ತೆ ಅಂದರೆ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅದು ಕಾಪಿ ಆಗುತ್ತೆ. ನೆಕ್ಸ್ಟ್ ನಾನು ಎಲ್ಲಿಗೆ ಬೇಕು ಅಲ್ಲಿಗೆ ನಾನು ಜಸ್ಟ್ ಕಲರ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನನಗೆ ಎಲ್ಲಿ ಬೇಕು ಸೊ ಅಲ್ಲೇನು ಮಾಡ್ಬೇಕಾಗತ್ತೆ, ಕಂಟ್ರೋಲ್ ವಿ ಕೊಟ್ಟರೆ ಏನಾಗುತ್ತೆ, ಅದು ಪೇಸ್ಟ್ ಆಗುತ್ತೆ. ಸೊ ಇದು ಕಾಪಿಯ ಪ್ರೋಸೆಸ್ಸು. ಕಾಪಿ ಮಾಡಿದ್ಮೇಲೆ ಅದೇನಾಗುತ್ತೆ, ಅದು ಕ್ಲಿಪ್ ಬೋರ್ಡಲ್ಲಿ ಹೋಗಿರುತ್ತೆ. ಸೊ ಅದನ್ನು ನಮಗೆ ಪೇಸ್ಟ್ ಮಾಡಿದ್ರೆ ಮಾತ್ರ ಅದು ನನಗೆ ಗೊತ್ತಾಗುತ್ತೆ ಎಲ್ಲಿದೆ ಅನ್ನೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅದು ಗೊತ್ತಾಗೋದಿಲ್ಲ. ಸೊ ಕಾಪಿ ಅಂದರೆ ಅರ್ಥ ಇದೆ ಅಲ್ವಾ. ಅರ್ಥ ಇಲ್ಲ ಅಂದರೆ ಇನ್ನೊಂದ್ಸಲ ಈ ವಿಡಿಯೋನ ರೀಪ್ಲೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಾಪಿ ಮಾಡಿದ್ಮೇಲೆ ನಮಗೆ ಅದನ್ನು ಪೇಸ್ಟ್ ಮಾಡಿದ್ರೆ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ, ಇಲ್ಲಾಂದರೆ ಅದು ಕ್ಲಿಪ್ ಬೋರ್ಡಲ್ಲಿ ಇರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಇದು ಕಾಪಿಗೆ ಹೇಳ್ತಾ ಇರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.